ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ರಿ? ನಾನು ಆರಾಮಿದ್ದೀನಿ ರೀ. ನಾನು ಬಂದೀನಿ ಇಲ್ಲೇ ನಮ್ಮ ಮಮ್ಮಿ ಊರಿಗೆ. ಇದು ಹೊರಗಿಂದು ವ್ಯೂ. ನಾನು ನಿಮಗೆ ಇದು ಕ್ಲಿಪ್ ತೊಗೊಂಡಿದ್ದೆ, ಇದೇ ನಾನು ತೋರಿಸ್ತಾ ಇದ್ದೀನಿ. ಯಾವಾಗಲೂ ನಾನು ಬರ್ತೀನಲ್ಲ, ಇಲ್ಲಿ ನಾನು ಟೈಮ್ ಸ್ಪೆಂಡ್ ಜಾಸ್ತಿ ಮಾಡ್ತೀನಿ. ಯಾಕಂದರೆ ನನಗೆ ಭಾಳ ಇಷ್ಟ ಆಗುತ್ತೆ ರೀ ಈ ಪ್ಲೇಸ್. ಇಲ್ಲಿ ನಿಂದಿರ್ತೀನಲ್ಲ ಹೊರಗೆ. ಇದು ಪ್ಯಾರೆಟ್ ಅದು ಇದು ಬರ್ತಾವಲ್ಲ, ಇದು ಗಿಡದೊಳಗೆ ಪಪ್ಪಾಯಿ ಹಣ್ಣಿದು ಎಲ್ಲ ಗಿಡ ಹಾಕ್ಯಾರಲ್ಲ, ಹಾಗಾಗಿ ಇಲ್ಲೇ ಜಾಸ್ತಿ ಪ್ಯಾರೆಟ್ ಬರ್ತಾವೆ. ಹಾಗಾಗಿ ನನಗೆ ಅದ್ರ ವಾಯ್ಸ್ ಅಂತೂ ಕೇಳೋಕೆ ನಂಗೆ ಭಾಳ ಇಷ್ಟ ಆಗುತ್ತೆ. ಅದ ನೋಡೀನಿ, ನೋಡ್ಬೇಕಂತ ಹೇಳಿ ನಿಂತೀನಿ. ಒಂದೆರಡು ಬಂದಿದ್ದು ಇಲ್ಲಿ ಹಾರು ಹೋದು. ಇಲ್ಲಿ ನೋಡ್ರಿ ನೀವು, ಇದು ಅಲೋವೆರಾದು ಹಾಕಿದ್ದು ನಾನೇ ಹಾಕಿದ್ದು ಪಾಟ್ ಒಳಗೆ. ನನಗಂತೂ ಇದು ಯೂಸ್ಫುಲ್ ರೀ. ಇದ್ರೆ ಫೇಸ್ಗೆ ಇದು ಹಚ್ತೀನಿ ನಾನು. ಕಪ್ ಕಲಿಯೋದು ಇದ್ರೆ ಎಲ್ಲ ಹೋಗ್ತಾವೆ ಅಂಥೇಳಿ. ಮತ್ತು ಇಲ್ಲಿ ನೋಡ್ರಿ ದಾಸವಾಳ ಹೂವಿಂದು ಗಿಡ. ಇದು ನನಗೆ ಈ ಹೂ ಭಾಳ ಇಷ್ಟ, ಅಂದರೆ ಭಾಳ ಇಷ್ಟ ನನಗೆ. ಯಾರ್ಯಾರಿಗೆ ಇಷ್ಟ ಐತೆ ನನ್ನ ಕಮೆಂಟ್ ಒಳಗೆ ಹೇಳ್ರಿ ಫ್ರೆಂಡ್ಸ್. ಇದು ತೆಂಗಿನ ಗಿಡ ಹಾಕ್ಯಾರ, ಒಂದು 4-5 ಹಾಕ್ಯಾರ. ಇಲ್ಲಿ ಏನೋ ಆಗಿಲ್ಲ, ಸಣ್ಣ ಸಣ್ಣ ಆಗ್ತಾ. ಇನ್ನು ನಾನು ಫುಲ್ ಆಗಿಂದ ನಾನು ಮತ್ತೆ ನೆಕ್ಸ್ಟ್ ಟೈಮ್ ಬಂದಾಗ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ಮತ್ತು ಇದು ನಮ್ಮ ಮನೆಯಾಗಿಂದು ನಾನು ಕ್ಲಿಪ್ ತೊಗೊಂಡಿದ್ದೆ. ಬರುವಾಗ ಸ್ವಲ್ಪ ನಿಮಗೆ ಮಾತಾಡ್ಬೇಕಂತ ಹೇಳಿ ನಾನು ಇದು ಕ್ಲಿಪ್ ತೊಗೊಂಡಿದ್ದೆ ಸ್ವಲ್ಪ. ಹಾಗಾಗಿ ಮತ್ತು ನೈಟ್ ಮನೆಗೆ ಬಂದಿವಲ್ಲ ಮಮ್ಮಿ ಮನೆಗೆ. ಮತ್ತು ಇಲ್ಲಿ ನಮ್ಮ ತಮ್ಮನ ಮಗ ಮತ್ತು ಜಾರು ಹಾಯ್ ಹೇಳ್ತಿದ್ದಾರೆ ಎಲ್ಲರಿಗೂ ನಿಮಗೆ. ಇವರು ಎಂಜಾಯ್ ಮಾಡ್ತಿದ್ದಾರೆ. ನೋಮಾನ್ ಇಲ್ಲಿ ನಿಂತ್ಕೊಂಡಾನ. ಎಲ್ಲರ ನಾಷ್ಟ ನಮ್ಮದು ಇನ್ನೂ ಆಗಿಲ್ಲ, ಬರೀ ಚಹಾ ಅಷ್ಟೇ ನಾವು ಕೊಡ್ತೀವಿ. ಇನ್ನು ನಾಷ್ಟ ರೆಡಿ ಆಗ್ತಾಯಿದೆ. ಒಳಗೆ ಎಗ್ ಬುರ್ಜಿ ಮತ್ತು ಚಪಾತಿ ಮಾಡಕತ್ತಾರ. ನಿಮಗೆ ಕಿಚನ್ ಕರ್ಕೊಂಡು ಹೋಗ್ತೀನಿ, ಹೋಗೋಣ ನಡ್ರಿ ಫ್ರೆಂಡ್ಸ್. ನೋಡಿರಿ, ಇದು ಕಿಚನ್. ಇದು ಚಪಾತಿ ಮಾಡೋಕೆ ಹಿಟ್ಟೆಲ್ಲ ಇಟ್ಟಾರ. ಇಲ್ಲೇ ಚಪಾತಿ ಈಗ ರೆಡಿ ಆಗ್ತಾಯಿದ್ದಾವೆ. ಇಲ್ಲೇ ಮಾಡ್ತಾಯಿದ್ದಾರೆ ಎಗ್ ಬುರ್ಜಿ. ಎಗ್ ಬುರ್ಜಿ ಅಂತೂ ಫುಲ್ ಟೇಸ್ಟಿಯಾಗಿತ್ತು. ನಾನು ತೋರಿಸ್ತೀನಿ ನೋಡಿರಿ ಫ್ರೆಂಡ್ಸ್. ಇದ್ರೊಳಗೆ ಏನು ಸ್ವಲ್ಪ ಎಣ್ಣೆ ಮತ್ತು ಆನಿಯನ್ ಕಟ್ ಮಾಡಿ ಹಾಕ್ಯಾರ, ಉಳ್ಳಾಗಡ್ಡಿ ಹಾಕ್ಯಾರ, ಸ್ವಲ್ಪ ಖಾರ ಪುಡಿ ಮತ್ತು ಬೇಸಿಕ್ ಎಲ್ಲ ಮಸಾಲೆ ಹಾಕ್ಯಾರ. ಇದ್ರೊಳಗೆ ಜಾಸ್ತಿ ಅದು ಏನೇನು ಹಾಕಿಲ್ಲ. ಅರಿಶಿನ ಹಾಕ್ಯಾರ, ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಯಾರ, ಎಗ್ ಹಾಕ್ಯಾರ ಮತ್ತು ಅಷ್ಟೇ, ಮತ್ತೇನಿಲ್ಲ. ಸ್ವಲ್ಪ ಕೊತ್ತಂಬರಿ ಹಾಕ್ಯಾರ. ಇದ್ರೊಳಗೆ ಭಾಳ ಸಿಂಪಲ್ ಮಾಡಿದಾರೆ, ಬಟ್ ಭಾಳ ಟೇಸ್ಟ್ ಆಗಿತ್ತು. ನೀವು ಈ ಥರ ಮಾಡ್ಕೋಬೋದು. ಮತ್ತು ಇದ್ರಾಗ ಒಂದು ಕ್ಯಾಬೇಜ್ ಪಲ್ಯ ಮಾಡಿಟ್ಟಾರ. ಚಪಾತಿನ ಈಗ ಸ್ಟಾರ್ಟ್ ಮಾಡ್ಯಾರ ಮಾಡೋದು. ನೋಡಿರಿ ಫ್ರೆಂಡ್ಸ್, ಇದು ಎಗ್ ಬುರ್ಜಿ ಈ ಥರ ಆಗಿದೆ. ಎಗ್ ಬುರ್ಜಿ ಅಂತೂ ಫುಲ್ ಟೇಸ್ಟ್ ಆಗುತ್ತೆ. ಎಗ್ ಹಾಕಿ ನಾವು ಒಟ್ಟ ತಿರುಗಿಸ್ಬಾರ್ದು. ಇಲ್ಲಿ ನೋಡಿರಿ, ಈಗ ಒಂದು ಚಪಾತಿ ಆಯಿತು, ಮತ್ತು ಈಗ ಸೆಕೆಂಡ್ ಚಪಾತಿ ಮಾಡ್ತಾಯಿದ್ದಾರೆ. ಚಪಾತಿ ಅಂತೂ ಫುಲ್ ಸಾಫ್ಟ್ ಮಸ್ತಾಗಿದ್ದು ಚಪಾತಿ. ಬೆಳಿಗ್ಗೆ ನೋಡಿರಿ, ಎಲ್ಲ ಹೆಣ್ಮಕ್ಳೆಲ್ಲ ಬ್ಯುಸಿ ಇರ್ತಾರೆ. ಬ್ರೇಕ್ಫಾಸ್ಟ್ಗಂತೂ ಎಲ್ಲರಿಗೆ ಬ್ರೇಕ್ಫಾಸ್ಟ್ ಅಂದರೆ ಫಾಸ್ಟೇ ಎಲ್ಲರಿಗೂ ರೆಸಿಪಿ ಬೇಕಾಗುತ್ತೆ. ಎಲ್ಲರಿಗೆ ಬ್ರೇಕ್ಫಾಸ್ಟ್ ಅಂದರೆ ಎಲ್ಲರೂ ಹುಡುಗರ್ಗೆ, ನಮ್ಮ ದೊಡ್ಡವ್ರಿಗೆ, ಸಣ್ಣವ್ರಿಗೆ, ಚಿಕ್ಕ ಮಕ್ಕಳಿಗೆ ಎಲ್ಲರಿಗೂ ಇದು ಬೆಳಗ್ಗೆ ಚಪಾತಿ ಮತ್ತು ಎಗ್ ಬುರ್ಜಿ ಏನಾರ ನೀವು ಮಾಡಲಿ, ಈ ಥರ ಹೆಲ್ದಿ ಮಕ್ಕಳಿಗೆ ಇರಲಿ ಯಾರಿಗಾರ ಇರಲಿ ಮಾಡಿಕೊಟ್ರೆ ಚೆನ್ನಾಗಿ ಆಗುತ್ತೆ. ಹಾಗಾಗಿ ನಾವು ಬೆಳಗ್ಗೆ ಚಪಾತಿನೇ ಮಾಡೋದು. ಯಾವಾಗಾರ ನಾಷ್ಟ ಮಾಡ್ತೀವಿ. ನಾಷ್ಟಕ್ಕೆ ಏನಾರು ಅವಲಕ್ಕಿ ಮತ್ತು ಏನಾರು ದೋಸೆ, ಇಡ್ಲಿ ಅದು ಮಾಡ್ತೀವಿ. ಒಂದು 4 ದಿನ ಈ ಥರ ಮಾಡ್ತೀವಿ. ಒಂದು 4 ಡೇಸ್ ಮತ್ತು ಏನಾರು ಇಡ್ಲಿ ಮತ್ತು ಪಡ್ಡು ಅದು ಮಾಡ್ತಿರ್ತೀವಿ. ನಾನು ಹೊರಗೆ ಬಂದೀನಿ, ನಾಷ್ಟ ನಮ್ಮದೆಲ್ಲ ಆಯಿತು. ಈಗ ನೋಡಿರಿ, ನಮ್ಮ ತಮ್ಮನ ಮಗ ಸುಫಿಯಾನ್ ಅದು ಚಾಕ್ಲೇಟ್ ಅಂದ್ರೆ ನನಗಂತೂ ಭಾಳ ಇಷ್ಟ ಆಯ್ತು. ಇದು ಫ್ಲವರಿಂದು, ಅದೇ ತೋರಿಸ್ತಾ ಇದ್ದ ನಾನು, ತೋರಿಸ್ರಿ ಅಂಥೇಳಿ. ನೋಡಿರಿ, ನಾನು ವಾಯ್ಸ್ ಓವರ್ ಮಾಡ್ತಾಯಿದ್ದೀನಿ, ಇವ್ರು ಭಾಳ ಡಿಸ್ಟರ್ಬ್ ಮಾಡ್ತಾಯಿದ್ದಾರೆ ನನಗೆ. ಇಲ್ಲಿ ನೋಡಿರಿ, ಫ್ಲವರ್ ಎಷ್ಟು ಮಸ್ತ್ ಐತೆ ಚಾಕ್ಲೇಟ್. ಇದು ನನಗಂತೂ ಫುಲ್ ಇಷ್ಟ ಆಯ್ತು. ಇದು ನಾನೇನು ಚಾಕ್ಲೇಟ್ ಅಷ್ಟು ತಿನ್ನೋಂಗಿಲ್ಲ, ಹಾಗಾಗಿ ನನಗೆ ಇಷ್ಟ ಆಯ್ತಲ್ಲ, ನಾನು ತೋರಿಸ್ತಾ ಇದ್ದೀನಿ. ನೋಡಿರಿ, ಮತ್ತೆ ಸುಫಿಯಾನ್ ತೋರಿಸ್ತಾ ಇದ್ದಾನೆ ನಿಮ್ಗೆ. ಕಮೆಂಟ್ನಾಗ ಹೇಳ್ರಿ ಫ್ರೆಂಡ್ಸ್, ಇದು ನಿಮಗೆ ಇಷ್ಟ ಆಯ್ತು ಅಂದರೆ. ಮೇಡಮ್ आपका भी बोलो, क्या बात कर रहे हो? कन्नड़ में बात करो आप. आराध्य इमिटेशन ज्वेलरी वो इजी बाय के बेसमेंट में है. कन्नड़ बात करो, कन्नड़ आता है क्यों कन्नड़ में है. ಆರಾಧ್ಯ ಜ್ಯುವೆಲ್ಲರ್ಸ್ಗೆ ನಾವು ಬಂದಿದ್ದೆ. ಮತ್ತು ನೀವು ಇಲ್ಲಿ ಬಿಜಾಪುರನಲ್ಲಿ ಇದೆ, ನೀವು ಬಂದು ಇಲ್ಲಿ ಬಿಹಳ್ಳಿ ರೋಡಿಗೆ ಇದೆ, ಇದು ನೀವು ವಿಸಿಟ್ ಮಾಡ್ಬೋದು. ಮತ್ತು ರೀಸ್ನೇಬಲ್ ರೇಟ್ಗೂ ನಿಮಗೂ ಸಿಗ್ತಾವೆ. ಲಿಂಗದ ಗುಡಿ ರೋಡ್, ಬಿಹಳ್ಳಿ ರೋಡ್ ಹತ್ರ ಅಂದರೆ ಬಿಡಬೇಕು. ಬಿಹಳ್ಳಿ ರೋಡ್ ಆ ಲೈನ್ ಆಗುತ್ತಾ? ಹಾಂ, ನೀವು ಬಂದು ತಗೋಬೋದು ಜ್ಯುವೆಲ್ಲರಿ ಎಲ್ಲ. ನಿಮ್ಗೆ ಎಲ್ಲ ಥರ ಸಿಗುತ್ತೆ, ಮದುವೆದು ಮತ್ತು ಎಲ್ಲ. ನೋಡಿರಿ, ಇಲ್ಲಿ
ನೀವು ಬಂದು ವಿಸಿಟ್ ಮಾಡ್ಬೋದು. ನಿಮ್ಗೆ ಒಳ್ಳೆ ಪ್ರೈಸಲ್ಲಿ ಮೇಡಮ್ ನಿಮಗೆ ಕೊಡ್ತಾರೆ. ಇವರು ಇನ್ವೈಟ್ ಮಾಡಿದ್ರಲ್ಲ, ಹಾಗಾಗಿ ನಾನು ಬಂದಿದ್ದೆ ಇವ್ರ ಶಾಪಿಗೆ. ಮತ್ತು ಇದು ನನಗೆ ಇಷ್ಟ ಆಯಿತು ಚೈನ್, ಅದಕ್ಕಾಗಿ ನಾನು ಇದು ಚೈನ್ ತೊಗೊಂಡಿನಿ. ನನಗಂತೂ ಫುಲ್ ಇಷ್ಟ ಆಯಿತು ಇವ್ರ ಶಾಪ್ ಬಂದು. ಮತ್ತು ಇವ್ರ ಮೇಡಮು ಒಳ್ಳೆಯದಾರ ಮತ್ತು ರೀಸ್ನಬಲ್ ರೇಟ್ನಲ್ಲಿ ನಾನು ಕೊಟ್ಟರು. 1 ಗ್ರಾಮ್ ಜ್ಯುವೆಲರಿನೇ ಇದೆ ಇವ್ರ ಹತ್ರ. ಮತ್ತು ನೆಕ್ಲೆಸ್ ಫುಲ್ ವೆರೈಟೀಸ್ ಇದಾವೆ, ಮತ್ತು ಬ್ಯಾಂಗಲ್ಸ್ ಇದಾವೆ, ಇಯರಿಂಗ್ಸ್ ಎಲ್ಲ ಥರ ಸಿಗ್ತಾವೆ ನಿಮ್ಮ ಹತ್ರ. ನೀವು ಬಂದು ಇಲ್ಲೇ ವಿಸಿಟ್ ಮಾಡ್ಬೋದು. ಲಿಂಗದ ಗುಡಿ ರೋಡ್ ಬಿಜಾಪುರ್ನಲ್ಲಿ ರೀ ಶಾಪ್ ಇರೋದು. ನಿಮ್ಗೆ ಬೇಕಾದರೆ ನೀವು ಇದ್ರದ್ದು ಲಿಂಕ್ ಹಾಕಂದರೆ ನಾವು ಕಮೆಂಟ್ ಒಳಗೆ ನೀವು ಹೇಳಿದರೆ ನಾನು ಹಾಕ್ತೀನಿ. ಇವತ್ತಿನ ಬ್ಲಾಗ್ ನೋಡಿ ನಿಮಗೆ ಏನು ಇಷ್ಟ ಆಯಿತು, ಇವತ್ತಿನ ನಾನು ರೂಟೀನ್ ಶೇರ್ ಮಾಡ್ಕೊಂಡೀನಿ. ನಿಮ್ಗೆ ಇಷ್ಟ ಆಯ್ತು ಅಂದರೆ ಕಮೆಂಟ್ನಾಗ ಹೇಳಿರಿ ಫ್ರೆಂಡ್ಸ್. ಮತ್ತೆ ಸಿಗೋಣ ಹೊಸ ಬ್ಲಾಗ್ನಲ್ಲಿ. ಓಕೆ, ಟೇಕ್ ಕೇರ್, ಬಾಯ್.